ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅವರು ನಟಿಸಿರತಕ್ಕಂಥ ಪಿಕ್ಚರ್ ಆಗಲಿ ಭಾಳಷ್ಟು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಅವರು ಮಾಡುವಂಥ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ಅಂಥೇಳಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. 2 ಗಂಟೆಗಳ ಕಾಲ 2 ಅವರು ಸಮಯ ಕಳೆದಿರೋದೇ ನನಗೆ ಗೊತ್ತಾಗಿಲ್ಲ. ನಮ್ಮ ಚಂದನ್ ಶೆಟ್ಟಿಯವರು ಮೊದಲನೇ ಪಿಕ್ಚರು ಅಂತ ಹೇಳಿದ್ರು ಅಭಿನಯ ಮಾಡಿರತಕ್ಕಂಥದ್ದು. ಅವರು ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರು, ಅನುಭವಸ್ಥರು ಕಲಾವಿದರು ಯಾವ ಥರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರಾಗಿ ಅವರ ಅಭಿನಯವನ್ನು ಇವತ್ತು ನಾನು ನೋಡಿದೆ. ನಿಜವಾಗ್ಲೂ ಭಾಳ ಖುಷಿಯಾಯಿತು. ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ. ಆದರೆ ಇವತ್ತು ಒಂದು ಹೀರೋವಾಗಿ ಆ ಹೀರೋಗೆ ಏನೇನು ಒಂದು ಅಂಶಗಳಿರಬೇಕು ಎಲ್ಲ ಅಂಶಗಳನ್ನು ಕೂಡ ಅವರು ಇವತ್ತು ನಮಗೆ ಮನರಂಜನೆ ಕೊಡೋ ಸಲುವಾಗಿ ಎಲ್ಲ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಪೂರ್ವರವರು ಅವರು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಂಟೈರ್ ಟೀಮ್ ಸೂತ್ರಧಾರಿ ಇರತಕ್ಕಂಥ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ. ಬಹುಶಃ ನಾನು ಎಲ್ಲಿ ಈ ಪಿಕ್ಚರ್ನ ಇಲ್ಲಿಗೆ ಮುಗಿಸ್ತಾರಂತ ಅಂದ್ಕೊಂಡಿದ್ದೆ. ಬಟ್ ನೋಡ್ತಾ ಇದ್ದರೆ 2ನೇ ಪಾರ್ಟ್ ಎಪಿಸೋಡ್ 2ನೇದು ಬರೋ ಥರ ನನಗೆ ಅನ್ನಿಸ್ತಾ ಇದೆ. ಅವ್ರೇನು ನನಗೆ ಹೇಳಲಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಪಿಕ್ಚರ್ ನೋಡಿದ್ರೆ 2ನೇದು ಪಾರ್ಟ್ ಬರಬೇಕು ಅನ್ನೋದು ಒಬ್ಬ ಪ್ರೇಕ್ಷಕನಾಗಿ ನನಗೆ ಅನ್ನಿಸ್ತಾ ಇರತಕ್ಕಂಥದ್ದು. ಒಂದು ಹೆಣ್ಣುಮಗಳ ಮಾನ ಎಷ್ಟು ಮುಖ್ಯ ಅನ್ನೋದನ್ನು, ಜೊತೆಗೆ ಒಬ್ಬರ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಕೂಡ ಕ್ಲೈಮ್ಯಾಕ್ಸಲ್ಲಿ 2ನೇ ಪಾರ್ಟ್ ಏನಿದೆ ಅದು ಭಾಳ ಅದ್ಭುತವಾಗಿ ಥ್ರಿಲ್ಲಾಗಿ ಆ ಕ್ಲೈಮ್ಯಾಕ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಹುಶಃ ಈ ರಾಜ್ಯದ ಜನ, ಈ ರಾಷ್ಟ್ರದ ಜನ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬಹುಶಃ ಈ ಚಿತ್ರ ಸೂತ್ರಧಾರಿ ಅತ್ಯಂತ ಸಕ್ಸಸ್ಫುಲ್ ಪ್ರದರ್ಶನ ಏನು 9ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ, ಇದೇ ತಿಂಗಳು ಮೇ. ನಾನು ಆಗಲೇ ಚಂದನ್ ಶೆಟ್ಟಿ ಅವರಿಗೆ ಮತ್ತು ನಮ್ಮ ಆತ್ಮೀಯರು ನವರಸನ್ ಅವರಿಗೆ ಹೇಳಿದ್ದೀನಿ. ನಾನು ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ಪರವಾಗಿ 1000 ಟಿಕೆಟ್ಸನ್ನ ಬುಕ್ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತೀನಿ. ಮತ್ತು ನನ್ನ ಸಹಕಾರ ನಿಮಗೆ ಸದಾ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ನಿಮ್ಮೊಂದಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಚಿತ್ರತಂಡಕ್ಕೆ ಇನ್ನು ಭಾಳಷ್ಟು ಫ್ಯೂಚರ್ ಇದೆ. ಮುಂದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಭಾಳ ಅಚ್ಚುಕಟ್ಟಾಗಿ ಎಲ್ಲವೂ ಮ್ಯೂಸಿಕ್ ಆಗಿರಲಿ, ರೆಕಾರ್ಡಿಂಗ್ ಆಗಿರಲಿ, ನಟನೆ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ಎಲ್ಲರೂ ಅವರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಚಂದನ್ ಶೆಟ್ಟಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಾಯಿದ್ದೀರಾ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೆ ಅಪೂರ್ವ, ಶಿ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಸಿನಿಮಾದಲ್ಲಿ ಅವ್ರ ಪಾತ್ರನೂ ತುಂಬ ಚೆನ್ನಾಗಿದೆ. ನಮ್ಮ ನವರಸನ್ನು ಹೊರಟೋಗಿದ್ದಾರೆ. ಬಟ್ ನವರಸನ್ ಅವರು ಈ ಸಿನಿಮಾದ ರೂವಾರಿ. ಆ್ಯಕ್ಚುಲಿ ಎಲ್ಲನೂ ಕ್ರಿಯೇಟಿವ್ ಡೈರೆಕ್ಟರು, ಪ್ರೊಡ್ಯೂಸರು, ಹಾಗೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಸರ್ಪ್ರೈಸು. ಸೊ ಎಲ್ಲ ಇಡೀ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ, ಆಲ್ ದಿ ಬೆಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಸರವಣ ಸರ್ ಎಲ್ಲ ಆಲ್ರೆಡಿ ಸಿನಿಮಾದ ಬಗ್ಗೆ ಎಲ್ಲ ನೀಟಾಗಿ ಮಾತಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ.
ಒಂದು ಹೆಣ್ಣಿಗೆ ಒಂದು ಅನ್ಯಾಯ ಆಗಿರೋದನ್ನ ಯಾವ ಥರ ಸ್ಟೇಷನ್ಗೆ ಹೋದರೆ ನ್ಯಾಯ ಸಿಗಲ್ಲ, ನಾವೇ ಒಂದು ಗ್ರೂಪ್ ಆಗಿ ನಮ್ಮದೇ ಒಂದು ನ್ಯಾಯ ಕಾನೂನನ್ನ ನಾವೇ ಕೈಗೆ ತಗೊಂಡು ಯಾರ ಕೈಗೂ ಸಿಗದೇ ಇರೋ ಥರ ಮಾಡೋಣ ಅಂತ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಅಂತೂ ಸೂಪರ್ ಆಗಿತ್ತು. ನಾನು ಯಾರಪ್ಪ ಮಾಡೋರು ಈ ಕೊಲೆನ ಯಾರು ಕಂಡು ಹಿಡಿಬೋದು ಅಂದರೆ ಚಂದನ್ ಶೆಟ್ಟಿ ಸರ್ ಹುಡುಕಾಡಿದ್ರು, ಏನೇನೋ ಮಾಡಿದ್ರು, ಆದರೆ ಅವ್ರ ಪಕ್ಕದಲ್ಲೇ ಇತ್ತು. ಸಾರಿ ಆಯಿತು. ಎಲ್ಲ ಒಂದು ಥಿಯೇಟರ್ ಸಿನಿಮಾ ನೋಡಿ ಒಳ್ಳೆ ಸಸ್ಪೆನ್ಸ್ ಆಗಿದೆ. ನಿಮಗೆ ಸಸ್ಪೆನ್ಸ್ ಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ, ನಮ್ಮ ಸರವಣ ಸರ್ ಟಿಕೆಟ್ ಕೊಡ್ತಾರೆ. ನಾನು ಸುಧಾ ಚಿತ್ರದ ಕ್ಲೂ ಕೊಡಬೇಕು ಅಷ್ಟೇ. ಹೌದೌದು, ಅವ್ರು ಥಿಯೇಟರ್ ನೋಡುವಾಗ ಎಲ್ಲ ಗೊತ್ತಾಗುತ್ತೆ. ನೀವು ಕೂಡ ಒಬ್ರು ಒಂದು ಅದ್ಭುತವಾಗಿ ಸಿನಿಮಾ ಬಂದಿದೆ, ಒಂದು ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ, ಅದನ್ನ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರನ ಬೆಳೆಸ್ಬೇಕು. ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ. ಬನ್ನಿ, ನಮ್ಮ ಚಂದನ್ ಶೆಟ್ಟಿ ಸರ್ ಹೊಸದಾಗಿ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸರ್ ಒಳ್ಳೇದಾಗಲಿ ಸರ್, ಕಂಗ್ರಾಚುಲೇಷನ್ ಮೇಡಮ್. ಸೂಪರ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಹಾಗೆ ಕ್ಯಾಮ್ರಾಮನ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಯಾರು ಸರ್ ಡಿಒಪಿ ಹೆಸರು? ಪ್ರೀತ್ ದಾಸ್. ತುಂಬ ಅದ್ಭುತವಾಗಿ ಡಿಒಪಿ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಮ್ಮ ನವರಸನ್ ಸರ್, ನಮ್ಮ ಸ್ನೇಹಿತರು, ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾರು ಸಿನಿಮಾ ಮಾಡೋಷ್ಟು ನಿಮ್ಮ ಸಪೋರ್ಟ್ ಇರಲಿ. ಅವ್ರು ಖಂಡಿತವಾಗಿ ಸಿನಿಮಾ ಇಂಡಸ್ಟ್ರಿಗೋಸ್ಕರನೇ ಅವ್ರು ಏನೇನೋ ಸುಮಾರು ಪ್ಲಾನ್ ಕನ್ಸ್ಕೊಂಡು ಕಟ್ಕೊಂಡಿದ್ದಾರೆ. ಅವರೆಲ್ಲ ಪ್ರೊಡ್ಯೂಸರ್ಗೆ ಒಳ್ಳೆ ಹೆಲ್ಪ್ ಆಗಿ ನಿಂತ್ಕೋತಾರೆ. ಅವ್ರಿಗೆ ನಾವೆಲ್ಲರೂ ನೀಡೋಣ. ಇಡೀ ರಾಜ್ಯದ ಕನ್ನಡ ರಂಗ ಜನತೆಗಳು ಅವ್ರ ಮೇಲೆ ಇರಲಿ. ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ಒಳ್ಳೇದಾಗಲಿ. ಆದಲ್ಲೇ ಥ್ಯಾಂಕ್ ಯು ಸೋ ಮಚ್. ಅಲ್ವಾ? ಹೌದು ಸರ್, ಎಲ್ಲ ಯಾವುದೋ ಜೋಸಲ್ಲಿ ಮಾತಾಡ್ಬಿಟ್ಟೆ ಚೆನ್ನಾಗಿದ್ದಾರೆ ಸಿನಿಮಾ ಅಂತ. ಸಂಜೆಯ ನಮ್ಮ ನವರಸನವರ ಸೂತ್ರಧಾರಿ ಸಿನಿಮಾ. ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರಬೇಕಾದ್ರೆ ಒಂದೇ ಅನಿಸಿದ್ದು, ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳು, ಅತ್ಯಾಚಾರಗಳಿರ್ಬೋದು, ಬ್ಲ್ಯಾಕ್ ಮೇಲಿಂಗ್ ಇರ್ಬೋದು, ಹನಿ ಟ್ರ್ಯಾಪ್ ಇರ್ಬೋದು, ಮತ್ತೊಂದು 108 ಸಸ್ಪೆನ್ಸ್ ವಿಚಾರಗಳಿರ್ಬೋದು, ಕ್ರೈಮ್ ವಿಚಾರಗಳು ನಡೆಯುತ್ತೆ. ಅದಕ್ಕೆ ನ್ಯಾಯ, ನೀತಿ, ಮತ್ತೊಂದು ಅಂತ ಹೋದಾಗ ಎಲ್ಲೆಲ್ಲಿ ಏನೇನಾಗುತ್ತೆ, ಅದಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲಿ ಪರದಾಡಬೇಕಾಗುತ್ತೆ ಅನ್ನೋದೊಂದು, ಮತ್ತು ಒಂದು ಸಮಾಜ ಕಳಕಳಿ ಇಟ್ಕೊಂಡಿರೋಂಥ ಮಾಡಿರೋಂಥ ಒಂದು ಸಿನಿಮಾ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಷ್ಟೇ ಬಿಟ್ಟರೆ ಮುಖ್ಯವಾಗಿ ಹೇಳಬೇಕಂದ್ರೆ ಅದು ಮೇನ್ ಸಮಾಜ ಕಳಕಳಿಯ ಸಿನಿಮಾ. ಇವತ್ತೇನು ಸಮಾಜದಲ್ಲಿ ನಡೀತಾ ಇರೋಂಥ ಎಷ್ಟೋ ಇನ್ಸಿಡೆಂಟ್ಗಳನ್ನ ಇದು ಬಿಂಬಿಸುತ್ತೆ. ಯಾಕಂತಂದರೆ ಎಷ್ಟೋ ಜನ ಜೀವನಗಳಲ್ಲಿ ನಡೆದಿರುತ್ತೆ, ಹೇಳ್ಕೊಳಕ್ಕಾಗಿರಲ್ಲ ಅಂಥ ಒಂದು ಸಮಾಜ ಕಳಕಳಿ ಇರೋಂಥ ಒಂದು ಸಿನಿಮಾ. ಅದನ್ನು ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿ ಅದಕ್ಕೆ ಒಂದು ಸಸ್ಪೆನ್ಸ್ ಜಾನರಲ್ಲಿ ತೊಗೊಂಬಂದು ಅದರಲ್ಲೂ ಹೊಸ ಹೀರೋ ಲಾಂಚ್ ಆಗ್ತಿದ್ದಾರೆ ಚಂದನ್ ಶೆಟ್ಟಿ. ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಅಷ್ಟೇ ಸಿನಿಮಾದಲ್ಲಿ ಜೀವ ತುಂಬಿ ಅಭಿನಯ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಸಸ್ಪೆನ್ಸ್ ಜಾನರ್ನಲ್ಲಿ, ಥ್ರಿಲ್ಲರ್ ಜಾನರ್ನಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ರು 2 ಗಂಟೆ 20 ನಿಮಿಷ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿರೋ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿತ್ತು. ಮತ್ತು ಸಾಂಗ್ಸ್ ಇರ್ಬೋದು, ಮತ್ತು ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ವರ್ಕು ಅದರಲ್ಲಿ ಕಾಣ್ತಾ ಇತ್ತು. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿ, ನಮ್ಮ ನಿರ್ಮಾಪಕರು ನೋಡಿಸಿ. ಯಾಕಂತಂದರೆ ಒಬ್ಬ ನಿರ್ಮಾಪಕರ ಗೆದ್ದರೆ ಅಟ್ಲೀಸ್ಟ್ ಕನಿಷ್ಠ 10 ಸಿನಿಮಾ ಮಾಡ್ತಾರೆ. ನಿರ್ಮಾಪಕರೇ ಗೆಲ್ಲಿಲ್ಲ ಅಂತಂದರೆ, ಸಿನಿಮಾನೇ ಗೆಲ್ಲಿಲ್ಲ ಅಂತಂದರೆ ಹೊಸ ನಿರ್ಮಾಪಕರು ಬರ್ತಾರೆ, ಹೋಗ್ತಾ ಇರ್ತಾರೆ. ದಯವಿಟ್ಟು ರಿಪೀಟ್ ಪ್ರೊಡ್ಯೂಸರ್ಸ್ ಬೇಕು ಅಂತಂದರೆ ನೀವು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ದಯವಿಟ್ಟು ಗೆಲ್ಲಿಸ್ಕೊಡಿ ಅಂತ ಹೇಳ್ತೀನಿ. ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ. ಥ್ಯಾಂಕ್ ಯು. ಸೂತ್ರಧಾರಿ ಆ ಟೈಟಲ್ ನಾನು ನೋಡಿದ್ದೆ, ಮತ್ತೆ ಸಾಂಗ್ಸ್ ಎಲ್ಲ ನೋಡಿದೆ. ಸೊ ಇದು ಯಾವ ಥರ ಜಾನರ್ ಅಂತ ಕನ್ಫ್ಯೂಷನ್ ಆಗಿದೆ. ಬಟ್ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್. ಹೆಣ್ಮಕ್ಳಿಗೆ ತುಂಬ ಧೈರ್ಯನ ತಂದ್ಕೊಂಡ್ಬಿಡುತ್ತೆ. ಯಾಕಂದರೆ ಈ ಥರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ, ಮತ್ತು ಪ್ರಪಂಚದಲ್ಲಿ ಆಗುವಂಥ ಆಗುಹೋಗುಗಳ ಬಗ್ಗೆ ತುಂಬ ಅವೇರ್ನೆಸ್ ಮೂಡುವಂಥ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಆ್ಯಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ನಿಮಗೆ ಹಾರ್ಟ್ಲಿ ವೆಲ್ಕಮ್. ಸೊ ಇಡೀ ಸಿನಿಮಾದ ಆರ್ ಇರ್ಬೋದು, ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ನನಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾದ್ರೆ ಸಸ್ಪೆನ್ಸ್ ಸೀನ್ಸ್ ನಾನು ಆರನ್ನು ಅನ್ಕೊಳ್ತಾ ಇದ್ದೆ ಚಂದನ್ ಅವರೇ ಮಾಡಿರ್ತಾರೋ ಅಂತ. ಬಟ್ ಹಿ ಕ್ಲಾರಿಫೈಡ್ ದಟ್ ಹಿ ಓನ್ಲಿ ಡಿಡ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್.
ಸಿನಿಮಾಗೆ ಒಂದು 2 hours ಒಬ್ಬ ಆಡಿಯನ್ ಆಗಿ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬಾ ಅದ್ಭುತವಾಗಿ ಮ್ಯಾನರಿಸಮ್ ನ ಕ್ಯಾರಿ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ. ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ 20 minutes ಅಂದ್ರೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಗುತ್ತೆ. ನವರಸನ್ಗೆ ಆಲ್ ದ ಬೆಸ್ಟ್ ಅಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಎಂಟೈರ್ ಸಿನಿಮಾಗೆ ಆಲ್ ದ ಬೆಸ್ಟ್. ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ. ನಮ್ಮ ಕನ್ನಡ ಚಿತ್ರಗಳು, ಕನ್ನಡ ಅಭಿಮಾನಿಗಳೇ ಇಂಥ ಚಿತ್ರಗಳನ್ನ ಬಂದು ಥಿಯೇಟರ್ ಅಲ್ಲಿ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ. ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ವಿಶ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಿನಿಮಾದಲ್ಲಿ 2 ಹೋರಾಟ ಇದೆ. ಒಂದು ಚಂದನ್ ಸಿನಿಮಾದ ಹೊರಗಡೆ ಮಾಡೋದು, ಇನ್ನೊಂದು ನವರಸನ ಸಿನಿಮಾಗೋಸ್ಕರ ಹೊರಗಡೆ ಮಾಡ್ತಾ ಇರೋದು. ಸೊ ನಾನು ಇದುವರೆಗೂ ನವರಸನ ಅವ್ರ ಹೋರಾಟ ನೋಡ್ತಾ ಇದ್ದೆ, ಥಿಯೇಟ್ರ್ ಒಳಗಡೆ ಚಂದನ್ ಹೋರಾಟ ನೋಡಿ ಖುಷಿ ಆಯಿತು. ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಚಂದು. ಅದೇ ಥರ ಅದಕ್ಕಿಂತ ದಿ ಬೆಸ್ಟ್ ಪಾರ್ಟ್ ಅಂದರೆ BGMs ಮೈಂಡ್ ಬ್ಲೋಯಿಂಗ್ ಆಗಿದೆ ನನಗೆ. ನಾವೆಲ್ಲ ಅನಿರುದ್ಧ್ ಸಿನಿಮಾಗಳು ನೋಡ್ಬೇಕಾದ್ರೆ ಹೇಳ್ತೀವಿ BGM ಇಂದ ಸಿನಿಮಾ ನಿಲ್ಲಿಸಿದ್ದಾರೆ ಅಂತ, ಆ ಥರದ್ದು ಒಂದು BGM ಈ ಸಿನಿಮಾಗೆ ಕೊಟ್ಟಿದ್ದಾರೆ ಚಂದನು. ಸೊ ಜೊತೆಗೆ ಅಪೂರ್ವ, ಎಲ್ಲ ಕೋಸ್ಟಾರ್ಸ್ ಚೆನ್ನಾಗಿ ಮಾಡಿದ್ದಾರೆ. DOP ನಮ್ಮ ದಾಸ್ ಸರ್, ಇಡೀ ಡೈರೆಕ್ಟರ್, ರೈಟಿಂಗ್ ಟೀಮು ಎಲ್ಲ ಚೆನ್ನಾಗಿದೆ. ನಾವು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಮಲಯಾಳಂ ಸಿನಿಮಾ, ಥ್ರಿಲ್ಲರ್ ಸಿನಿಮಾ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತ. ಈ ಕನ್ನಡ ಒಂದು ಸೂತ್ರಧಾರಿ ಸಿನಿಮಾನ ನಂಬಿ ನೀವು ಥಿಯೇಟ್ರಿಗೆ ಬಂದರೆ ನಿಮಗೆ ಕೊಟ್ಟಿದ್ದ ದುಡ್ಡಿಗೆ ಮೋಸ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರದ್ದೊಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆಗೆ ನಿಲ್ಲಬೇಕು. ಕನ್ನಡಕ್ಕೆ ಇನ್ನೊಂದಷ್ಟು ಹೀರೋಗಳು ಬೇಕು. ಸೊ ಇಡೀ ಸೂತ್ರಧಾರಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ನಮಸ್ಕಾರ ಅಂತನ್ನಿ, ಏನಕ್ಕಂದ್ರೆ ಇದು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ. ನಾವು ಕನ್ನಡಿಗರಾಗಿ ಮೊದಲನೇದಾಗಿ ಹೇಳ್ಬೇಕಾಗಿರೋದು ಒಂದೇ, ಫ್ರೆಂಡ್ ಸಿನಿಮಾ ಅಂತ ಹೇಳ್ತಲ್ಲ, ಕನ್ನಡ ಸಿನಿಮಾ ಅಂತ ಬಂದು ನೋಡಿ. ಜೋರ ಚಪ್ಪಾಳೆ ಬರಲಿ ಸೂತ್ರಧಾರ ಟೀಮ್ಗೆ. ಚಂದನ್ ಬ್ರೋ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನಲ್ಲಿ ಅವ್ರದ್ದೇ ಒಂದು ಛಾಪು ಚಂದನ್ ಶೆಟ್ಟಿ ಅಂತಂದ್ರೆ. ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗೆ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲಿಂದ ಸರ್ ಶರಣ ಸರ್ ಇಲ್ಲೇ ಇದ್ದಾರೆ, ಎಂಟೈರ್ ಟೀಮ್. ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ, ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ. ನಾನು ಫ್ರೆಂಡ್ಸ್ ಅಂತ ಹೇಳ್ತಲ್ಲ, ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ, ಕನ್ನಡ ಹಾಡುಗಳನ್ನ ಕೇಳೋಣ, ಶೇರ್ನ ಮಾಡೋಣ. 100% ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಸೂತ್ರಧಾರಿಗೆ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ನವರಸನ್ ಸರ್ ಇನ್ವೈಟ್ ಮಾಡೋದಕ್ಕೆ. ಆ್ಯಂಡ್ ಸೂತ್ರಧಾರಿ ತುಂಬ ಕೇಳ್ತಾ ಇದೆ ಇದ್ರ ಬಗ್ಗೆ ನವರಸನ್ ಸರ್ ಇಂದ. ಆ್ಯಂಡ್ ಎಲ್ಲ ಕಡೆ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿದ್ರು ಫಸ್ಟ್ ಥಿಂಗ್. ಆ್ಯಂಡ್ ಚಂದನ್ ಸರ್ನ ನೋಡ್ಬೇಕಾದ್ರೆಲ್ಲ ಅನ್ಕೋತಿದ್ದೆ ಆ್ಯಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ವಾ ಸರ್ ಅಂತ. ಹ್ಯೂಜ್ ಫ್ಯಾನ್ ಆಫ್ ಮ್ಯೂಸಿಕ್. ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಮೂವಿಯಲ್ಲಿ. ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್, ವೆರಿ ನೈಸ್. ನಂಗೆ ಸಾಂಗ್ಸ್ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಟ್ರೇಲರ್ ನೋಡಿದಾಗ ಅನ್ಕೋತಾ ಇದೆ ಇಟ್ ಮೈಟ್ ಬಿ ಅ ಕ್ರೈಮ್ ಥ್ರಿಲ್ಲರ್ ಅಂತ. ಆ್ಯಂಡ್ ಯಾ ಇಟ್ ಟರ್ನ್ ಔಟ್ ಟು ಬಿ ಅ ವಂಡರ್ಫುಲ್ ಕ್ರೈಮ್ ಥ್ರಿಲ್ಲರ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಹುಡುಗಿ ಪಾತ್ರಗಳು ಯಾರ್ಯಾರು ಮಾಡಿದ್ದೀರಾ, ನನಗೆ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು. ಯು ಲುಕ್ ಲವ್ಲಿ, ಮೋರ್ ಪವರ್ ಟು ಯು. ಆ್ಯಂಡ್ ಡೈರೆಕ್ಟರ್ ಆಗಿ ಸರ್ ಕಿರಣ್ ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ನನಗೆ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಯಿತು. ಹೇಗೆ ಯುನೋ ಲೈಕ್ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ. ಆ್ಯಂಡ್ ಯಾರು ಸೂತ್ರಧಾರಿ ಅಂತ ನೀವು ಕಂಡುಹಿಡಿಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಸೊ ಚಂದನ್ ವಿನ್ನರ್ ಆದ, ನಾನು ರನ್ನರ್ ಆಗ್ತದೆ. ಸೊ ಕಂಪ್ಲೀಟು ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ, ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದೆ, ಇದರಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡೋದೆ. ಸೊ ನಮ್ಮಿಬ್ಬರದ್ದು ಯಾವುದೋ ಕನೆಕ್ಟ್ ಚಂದನ್ ನಿಜವಾಗ್ಲು. ಸೊ ನಿಜವಾಗ್ಲು ಅದ್ಭುತವಾಗಿ ಸಖತ್ತಾಗಿ ಸೂಪರ್ ಆಗಿ ಆಕ್ಟ್ ಮಾಡೋನೆ. ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ, ಅವಾಗ ಸ್ವಲ್ಪ ತುಂಬಾ ಚೆನ್ನಾಗಿದೆ, ಜಾಸ್ತಿ ಆಗಿದೆ. ತುಂಬಾ ಖುಷಿ ಆಯ್ತು. ಇದು ಚಂದನ್ನ ಮೊದಲನೇ ಸಿನಿಮಾ, ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು ಸರ್. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನೂ ಅದ್ಭುತವಾಗಿ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಿ ಸರ್.
ಚಂದನ್ ಫಸ್ಟ್ ಸಿನಿಮಾ, ಇದು 100 ಸಿನಿಮಾ ಮೇಲಾಗ್ಲಿ ಅಂತ ಚಂದನ್ಗೆ ನಾನು ಪ್ರೀತಿಯಿಂದ ಹಾರ್ಟ್ ಪೂರ್ವಕ ನನ್ನ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ. ಯಾಕಂದ್ರೆ ಚಂದನ್ ಬಹಳ ಕಷ್ಟಕರ, ಬಹಳ ಶ್ರಮ. ಇವತ್ತು ಈ ಮಟ್ಟಕ್ಕೆ ಬಂದಂದ್ರೆ ನಾಟ್ ಫಾರ್ ಈಜಿ, ಬಹಳ ಸುಲಭವಾದ ಮಾತಲ್ಲ. ಸೊ ನಾವಿಬ್ರು 106 ದಿನ ಒಂದೊಂದು ನೈಟ್ ಕೂಡ ಹೋದ್ರೆ ಮಾತಾಡ್ತಾ ಇದ್ರು ನಾವ್ ಎಷ್ಟೋ ಪಟ್ಟಿರೋ ಕಷ್ಟಗಳು. ಸೊ ಇವತ್ತು ಆಲ್ ದ ಬೆಸ್ಟ್ ಎಂದು ಇದು 100 ಸಿನಿಮಾ ಆಗ್ಲಿ. ಈ ಸಿನಿಮಾ 100 ದಿನ ಪ್ರೆಸ್ ಮೀಟ್ಗೆ ನಾನೇ ಬರ್ತೀನಿ ಚಂದ್ರ. ಓಕೆ, ಬಹಳ ಖುಷಿಯಿಂದ ಆಲ್ ದ ಬೆಸ್ಟ್. ಇಡೀ ಕರ್ನಾಟಕ ಜನ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯ ಗೆಳ ಚಂದನ್ ಶೆಟ್ಟಿ ಮೇಲೆ ಇರಲಿ. ಒಂದು ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕತ್ತಾಗಿದೆ, ಬಹಳ ಅದ್ಭುತವಾಗಿದೆ. ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ. ಓಕೆ, ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ, ಯಾರು ಗೆಸೆ ಮಾಡಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೊ ಈ ಚಿತ್ರ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮೆಲ್ಲರೂ ಸರ್ ಸೂಪರ್ ಆಗ್ಲಿ ಸರ್. ಸರ್ ನಿಮ್ಮ ಮನೆ ಹತ್ರ ಲೂಟಿ ಮಾಡಕ್ ಬರ್ಲಿ ಸರ್, ಕಂಪ್ಲೀಟ್. ಓಕೆ, ಅಷ್ಟು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ನಾನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೀನಿ. ಎಲ್ಲರಿಗೂ ಅದರ ಶುಭವಾಗಿ. ಥ್ಯಾಂಕ್ ಯು. ಚೆನ್ನಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಚಂದನ್ ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್, ಅಂದ್ರೆ ಅವರು ಸಿಂಗರ್ ಆಗಿ ನೋಡ್ತಾ ಇದ್ವಿ, ಬಟ್ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿ ನಾನು ಬರ್ಬೇಕಾ? ಸುರೇಶ್ ಗೌಡ್ರೆ ಇಲ್ಲಿ ಸಿನಿಮಾ ಬಗ್ಗೆ ಆಕ್ಚುಲಿ ಇವತ್ತೇನೆ ಸೂತ್ರಧಾರಿ ಸಿನಿಮಾ ನೋಡ್ಕೊ ಬಂದ್ವಿ. ತುಂಬಾ ಚೆನ್ನಾಗಿದೆ ಅಣ್ಣ. ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ರೆ. ಆಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವನು, ಯಾಕಂದ್ರೆ ಇವರೆಲ್ಲ ಇಂಡಸ್ಟ್ರಿ ಬಂದಾದ್ಮೇಲೆ ಟಿವಿ ನೋಡ್ಕೊಂಡು ಇಲ್ಲ 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 ಅಣ್ಣ, ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ಡೈರೆಕ್ಷನ್ ಟೀಮಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ನಮ್ಮ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಅನುಮತಿ ತಗೊಂಡು ಮಾತಾಡ್ಬೇಕಾ? ನೋಡಿ ಹೆಂಗಾಗೋಗ್ಬಿಟ್ಟಿದೆ ಜಗ್ಗ. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾದಕ್ಕೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನವರಸನ್ ಸರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಎಲ್ಲ ನಮ್ಮನ್ನು ಆಟ ಆಡಿಸ್ತಿದ್ರು. ಈಗ ಅವರೇ ಸ್ಕ್ರೀನ್ ಮೇಲೆ ಅಷ್ಟು ಏನು ಎಲ್ಲರೂ ಆಟ ಆಡಿಸ್ತಾ ಇದ್ದೀರಾ? ಕಬಡ್ಡಿ ಆಟ ಆಡಿಸಿದ್ರಲ್ಲಪ್ಪ, ಅವ್ರು ಹೇಳ್ತಾ ಇರೋದು ಹೆಣ್ಣು ಮಕ್ಕಳಲ್ಲಿ ಕಬಡ್ಡಿ ಆಟ ಆಡಿಸಿದ್ರು, ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಬಂದೆ. ಸೊ ಚೆನ್ನಾಗಿ ಆಟ ಆಡಿಸಿದ್ರು. ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ, ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾಜ್ ಅಲ್ವಾಗ ಆಕ್ಟ್ ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಆಯ್ತು. ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚ್ಚಿಗಿಲಿಗೆ ಬಂದಾಗ ಸಖತ್ ಪಂಚ್ ಟು ಪಂಚ್ ಕೊಡ್ತಿದ್ರು, ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣ್ತಿತ್ತು ಸ್ಕ್ರೀನ್ ಮೇಲೆ. ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ, ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ. ಸೊ ಟೋಟಲ್ ಆಗಿ ಸಿನಿಮಾ ನೋಡದೇ ಇದ್ರೆ ನೀವು ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ಕಂಪ್ಲೀಟಾಗಿ ಮಿಸ್ ಮಾಡ್ಕೋತೀರಾ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಕೂಡ ಬನ್ನಿ, ಎಂಜಾಯ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸಕ್ಕತ್ತಾಗಿದೆ ಸಿನಿಮಾ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಸಚ್ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ನಮ್ಮ ಮಾಸ್ಟರು ರಮೇಶ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಪಾರ್ಟ್ 2ಗೆ ನಿಮ್ಮಿಬ್ಬರನ್ನ ಸೇರಿ. ಎಲ್ಲರಿಗೂ ನಮಸ್ಕಾರ ರೀ. ಮೊದಲೆಲ್ಲ ಈಗ ನನಗೆ ಮಾತಾಡಕ್ಕೆ ಬರಲ್ಲ. ನಮ್ಮ ಚಂದನ್ ಸರು ತುಂಬ ಒಳ್ಳೆಯ ಸಾಹಿತ್ಯಗಳನ್ನು ಬರೆದು ಹಾಡನ್ನ ಹಾಡ್ತಿದ್ರು. ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಭಾಳ ಕೇಳ್ತಿದ್ವಿ, ಭಾಳ ಇಷ್ಟಪಟ್ಟು ನೋಡ್ತಿದ್ವಿ. ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತಾರ, ಅದು ಭಾಳ ಅಂದ್ರೆ ಭಾಳ ಖುಷಿ ಐತಿ. ಸೂತ್ರಧಾರಿ ಅನ್ನುವಂಥ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ, ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ. ಮುಂದೆ ಇನ್ನೂ ಏನಾಕತಿ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ಹಿಂಗೂ ಇರುತ್ತೆ ಸ್ಟೋರಿ ಅನ್ನೋದು. ನಿಜವಾಗ್ಲೂ ಸ್ಟೋರಿ ನಮಗಂತೂ ಭಾಳ ಇಷ್ಟ ಆಯಿತು. ಹಂಗೆ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ್ ಮಾಡ್ಯಾರ, ಅದು ಕೂಡ ತುಂಬ ಇಷ್ಟ. ಹಾಡುಗಳು ಎಲ್ಲವೂ ತುಂಬ ಚೆನ್ನಾಗಿದ್ದು. ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದು ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ. ಯಾಕಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನ್ನ ಅಲ್ಲ, ಬಟ್ ಆದರೂ ನನಗೆ ಇಷ್ಟ ಆಗಿದ್ದು ನಾನು ಹೇಳಕತ್ತೀನಿ. ಮೇ 9ನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತೈತಿ. ನಮ್ಮ ಸ್ಪೆಷಲಿ ಕರ್ನಾಟಕದವ್ರಿಗೆ ಹೇಳಕತ್ತೀನಿ, ಇನ್ನೂ ಹೆಚ್ಚಂದ್ರೆ ಉತ್ತರ ಕರ್ನಾಟಕದಂತ ಎಲ್ಲರಿಗೂ ಹೇಳಕತ್ತೀನಿ, ಮಿಸ್ ಮಾಡ್ದಂಗೆ ನಮ್ಮ ಚಂದನ್ ಶೆಟ್ಟಿ ಸರ್ ಮೂವಿನ ನೋಡ್ರಿ. ಇದು ಎಲ್ಲಕ್ಕಿಂತ ಹೆಚ್ಚು ಕರ್ನಾಟಕ ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದೈತಿ.
ಎಲ್ಲರೂ ನೋಡಿ ನಮ್ಮ ವಿಶಸ್ ಅಷ್ಟೇ ಅಲ್ಲ, ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ವಿಶಸ್, ಅದನ್ನ ನೀವು ಅವರಿಗೆ ಕೊಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. It's a suspense thriller and I'm sure ಕನ್ನಡದಲ್ಲಿ ಸಸ್ಪೆನ್ಸಸ್ ಬಹಳ ಕಮ್ಮಿ, ಹಾಗಾಗಿ ದಿಸ್ ವಿಲ್ ಬಿ ಒನ್ ಆಫ್ ವರ್ತ್ ವಾಚಿಂಗ್ ನಿಮಗೆಲ್ಲ. ಯಾಕಂದರೆ ಸೆಕೆಂಡ್ ಪಾರ್ಟ್ ನೀವು ಇವ್ರು ಇರ್ಬೋದಾ ಅವ್ರು ಇರ್ಬೋದಾ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇ ದರ್ ಸೋ ಮೆನಿ ಸಸ್ಪೆನ್ಸಸ್, ಜಸ್ಟ್ ನಾಟ್ ಒನ್. ಸೊ ಕಂಪ್ಲೀಟಾಗಿ ನಿಮ್ಗೆ ಎಂಟರ್ಟೈನಿಂಗ್ ಆಗ ಅನಿಸುತ್ತೆ. ಆ್ಯಂಡ್ ಚಂದನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಯು ಹ್ಯಾವ್ ಸೀನ್ ಹಿಮ್ ಬರೀ ಒಂದು ಸಿಂಗರ್ ಆಗಿ ಅಥವಾ ಮ್ಯೂಸಿಷಿಯನ್ ಆಗಿ, ಅವ್ರು ಎಂಥ ಒಳ್ಳೆ ಆ್ಯಕ್ಟರ್ ಅಂತ ನೋಡೋಕ್ಕೆ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಯು ಕ್ಯಾನ್ ವಾಚ್. ದಯವಿಟ್ಟು ಬಂದು ಥಿಯೇಟರ್ಸ್ಗೆ ಬಂದು ನೋಡಿ, ಸಿನಿಮಾ ಬಹಳ ಚೆನ್ನಾಗಿದೆ. ಐ ಹೋಪ್ ಆಲ್ ದ ಸಕ್ಸಸ್. ಮೊದಲನೇದಾಗಿ ಈ ತಂಡದ ಎಲ್ರಿಗೂ ನಾನು ಧನ್ಯವಾದಗಳು ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ಜೊತೆಗೆ ಮೀಡಿಯಾದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಇವತ್ತು ನೀವೇನು ಲೈವ್ ಅಥವಾ ರೆಕಾರ್ಡ್ ಮಾಡ್ತಿದ್ದೀರೋ ಇವತ್ತಿಂದಲೇ ನೀವು ಪಬ್ಲಿಸಿಟಿ ಮಾಡಿದ್ರೆ ಖಂಡಿತವಾಗ್ಲೂ ಇದು 100ಗೆ 100% ತುಂಬ ಚೆನ್ನಾಗಿ ಓಡುತ್ತೆ. ಯಾಕಂತಂದರೆ ಈ ಸಿನಿಮಾ ಸಸ್ಪೆನ್ಸ್ ಆಗಿದೆ, ಒಂದು ಮಲಯಾಳಂ ಮೂವಿ ನೋಡ್ದಂಗೆ ಇತ್ತು. ಮತ್ತು ನಿಜವಾಗ್ಲೂ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ದೆನ್ ಚಂದನ್ ಸರು ಅಷ್ಟೇ, ಅವರು ಎಲ್ಲರೂ ಹೇಳ್ತಿರು ಒಳ್ಳೆ ಸಿಂಗರು ಅಂತ. ಅವ್ರನ್ನ ಒಂದು ಬಯೋ ನಾನು ತುಂಬ ಫಾಲೋ ಮಾಡಿದ್ದೀನಿ. ಫ್ಯಾಮಿಲಿ ಆಗಿರ್ಬೋದು ಅಥವಾ ಒಬ್ಬ ಮಗ ಆಗಿರ್ಬೋದು, ಒಬ್ಬ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ ಅಂತ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಇದು 100 ಡೇಸ್ಗಿಂತ ಹೆಚ್ಚಾಗಿ ಪ್ರಸಾರ ಆಗುತ್ತೆ. ಸೊ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂದರೆ, ಇವತ್ತು ನಾವೆಲ್ಲ ನೀವು ಬನ್ನಿ ನೋಡಿ ಅಂತ ಹೇಳ್ತಾ ಇದ್ದೀವಿ, ನಾವು ನಮ್ಮ ಫ್ಯಾಮಿಲಿಗಳನ್ನ ಕರ್ಕೊಂಡೋದ್ರೆ ಸಾಕು 100% 100% ಇದು ಓಡುತ್ತೆ. ಸೊ ಈ ಸಿನಿಮಾ ಇನ್ನಷ್ಟು ಸಕ್ಸಸ್ ಕಾಣಲಿ, ಯಾಕಂದರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ತಂದಿದ್ದಾರೆ ಸರ್. 3 ವರ್ಷ ಕಾದಿದ್ದಾರೆ. ಸೊ ಈ 3 ವರ್ಷ 300 ವರ್ಷ ಸಕ್ಸಸ್ ತರಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವಾಗಷ್ಟೇ ಸೂತ್ರಧಾರಿ ಸಿನಿಮಾ ನೋಡಿದೆ. ಕಂಗ್ರ್ಯಾಚುಲೇಷನ್ಸ್. ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಪೂರ್ವ ಅವರೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮತ್ತು ನವರಸನ್ ಸರ್ ಒಂದು ಕಥೆಗೆ ಒಂದು ಟರ್ನ್ ಕೊಡೋಂಥ ಒಂದು ಪಾತ್ರನ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಸಿನಿಮಾ ನೋಡಿ. ಕೊನೆವರೆಗೂ ಕೂಡ ಹಿಡಿದಿಡಿಸುತ್ತೆ ಸಿನಿಮಾ, ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ. ವಾಟ್ ನೆಕ್ಸ್ಟ್ ಇನ್ನೇನು ಹುಳ ಬಿಡ್ತಾರಪ್ಪ, ಇನ್ನೆಷ್ಟು ಟರ್ನ್ ಟ್ವಿಸ್ಟ್ ಇದೆಯಪ್ಪ, ಓ ಹಿಂಗೂ ಆಗುತ್ತಾ ಅನ್ನೋ ಥರ ಒಂದು ಸ್ಟೋರಿ ಲೈನ್ನ ನಮ್ಮನ್ನು ನೋಡಿಸ್ತಾ ಹೋಗುತ್ತೆ. ತಬಲಾ ನಾಣಿ ಅವರು ಅವ್ರ ಪಾತ್ರವು ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅನ್ನೋ ಥರ, ಅಂದರೆ ಕಂಪ್ಲೀಟಾಗಿ ನೋಡಿಸ್ಕೋತಾ ಹೋಗುತ್ತೆ ಸಿನಿಮಾ. ಅದಕ್ಕಿಂತ ಮುಖ್ಯವಾಗಿ ಚಿತ್ರದ ಕಥೆ ಬಗ್ಗೆ ಹೇಳಬೇಕು ಅಂದರೆ, ಕಂಪ್ಲೀಟಾಗಿ ಹೇಳಲ್ಲ, ಬಟ್ ಯಾವ ಪಾರ್ಟ್ ನನಗೆ ಇಷ್ಟ ಆಯಿತು ಅಂದರೆ, ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥ ಒಂದು ಇನ್ಸಿಡೆಂಟ್ನ ಅವ್ರು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯ, ಮಕ್ಕಳನ್ನು ಬಿಡ್ತಾ ಇಲ್ಲ, ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳ ಮೇಲೆ ಆಗುವಂಥ ಒಂದು ದೌರ್ಜನ್ಯ, ಗ್ಯಾಂಗ್ ರೇಪ್ ಇರ್ಬೋದು, ಉಳ್ಳವರು, ದುಡ್ಡಿರೋರು, ಇನ್ಫ್ಲೂಯೆನ್ಸ್ ಇರೋರು ಎಲ್ಲನೂ ಮುಚ್ಚಾಕ್ಬಿಡ್ತಾರೆ. ಅವಾಗ ನಮಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮಗೇನು ಅನಿಸುತ್ತೆ, ನಮ್ಮ ಕಾನೂನು ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡಬೇಕಪ್ಪ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಅದಂತೂ ನಿಜವಾಗ್ಲೂ ಗೂಸ್ ಬಂಪ್ಸ್. ಒಂದೊಂದ್ಸಲ ನಮ್ಗೆ ಅನಿಸ್ಬಿಡುತ್ತೆ, ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಹೀಗೆ ಮಾಡಬೇಕು ಇವರಿಗೆ. ಹೋಗಿ ಜೈಲಲ್ಲಿ ಮುದ್ದೆ ಮುರಿತಾರೆ ವಿನಃ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆ ರೋಷ ಇರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಇದೆ. ಒಟ್ಟಾರೆಯಾಗಿ ಸಿನಿಮಾ ಕಂಪ್ಲೀಟ್ ಆಗಿ ನಮ್ಮನ್ನ ನೋಡಿಸ್ಕೊತಾ ಹೋಗುತ್ತೆ. ನವರಸನ್ ಸರ್ನ ನೋಡಿ ಬಹಳ ಖುಷಿ ಆಯಿತು. ಒಂದೊಳ್ಳೆ ಪಾತ್ರದಲ್ಲಿ ನವರಸನ್ ಸರ್ ಕೂಡ ಕಾಣಿಸ್ಕೊಂಡಿದ್ದಾರೆ. ನಮ್ಮನ್ನ ಕಬಡ್ಡಿಯಲ್ಲಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ರು. ಅದಾದಮೇಲೆ ಈಗ ಸೂತ್ರಧಾರಿ ಸಿನಿಮಾ ನೋಡಿ ಬಹಳನೇ ಖುಷಿಯಾಗಿದೆ. ಎಂಟೈರ್ ಟೀಮ್ಗೆ ವೆರಿ ಆಲ್ ದ ಬೆಸ್ಟ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಸೂಪರ್ ಸಕ್ಸಸ್ ಆಗಲಿ. ಯಾಕೆ ಅಷ್ಟು ಬೋರ್ ಆಯ್ತಾ? ಸಿನಿಮಾ ಏನ್ ಹೇಳಿದ್ದೀನಿ ನಾನು? ಅಪೂರ್ವ ತುಂಬ ಚೆನ್ನಾಗಿ, ವೆರಿ ಬ್ಯೂಟಿಫುಲ್ ಆ್ಯಂಡ್ ಮೂವಿಲು ತುಂಬ ಚೆನ್ನಾಗಿ ಬಂದಿದ್ದಾರೆ. ನವರಸನ್ ಸರ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಬ್ಯೂಟಿಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ಶೋ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸೊ ಎಲ್ರಿಗೂ ನಮಸ್ಕಾರ. ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಒಳ್ಳೆ ಮೂವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ. ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಮತ್ತೆ ಚಾನ್ಸ್ ಸಿಗಬೇಕು ಅಂದರೆ ನಮ್ಮ ಭಾಷೆನ ನಾವೇ ಬೆಳೆಸಬೇಕು, ನಮ್ಮ ಸಿನಿಮಾನ ನಾವೇ ಬೆಳೆಸಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಪಿಕ್ಚರ್ ಫ್ರೆಂಡ್ ಅನ್ನೋಕ್ಕಿಂತ ನನ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀನಿ. ಸೊ ಯಾವಾಗೂ
ಅವ್ರ ಸಿಂಗಿಂಗು ಆ್ಯಂಡ್ ಅವ್ರ ಟ್ಯಾಲೆಂಟ್ ಬಗ್ಗೆ ಕ್ಲೋಸ್ ಆಗಿ ನೋಡ್ತಾ ಇದ್ದೆ. ಸೊ ಐ ಹ್ಯಾವ್ ಸೀನ್ ಲಾಟ್ ಆಫ್ ಟೈಮ್ಸ್ ಎಷ್ಟು ಟ್ಯಾಲೆಂಟೆಡ್ ಅಂತ ಗೊತ್ತು ನನಗೆ. ಆ್ಯಂಡ್ ಮೂವಿ ನೋಡಿದಾಗ ಐ ವಾಸ್ ವೆರಿ ಹ್ಯಾಪಿ ದಟ್ ಆ್ಯಕ್ಟಿಂಗ್ ಸ್ಕಿಲ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಆ್ಯಂಡ್ ನವರತ್ನ ಅವರು ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸ್ಕ್ರೀನಲ್ಲಿ. ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಟ್ ದಿಸ್ ಮೂಮೆಂಟ್ ನಾವು ತುಂಬ ಲೋಯೆಸ್ಟ್ ಪಾಯಿಂಟಲ್ಲಿ ಇದ್ದೀವಿ ಇಂಡಸ್ಟ್ರಿ. ಸೊ ವಿ ನೀಡ್ ಸಪೋರ್ಟ್. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ದಯವಿಟ್ಟು ಶೇರ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸಲೇಬೇಕು. ಥಿಯೇಟ್ರಿಗೆ ಬರೋ ಥರ ಮಾಡಬೇಕು ಜನರನ್ನ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀ. ಸೊ ಆಲ್ ದ ಬೆಸ್ಟ್ ಸರ್. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, 100 days ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗಿರ್ಬೋದು, ನವರಸನ್ ಸರ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬ ವಕೀಲೆಯಾಗಿ ನಾನು ನೋಡೋದಾದರೆ ಕಾನೂನನ್ನು ಕೈಗೆತ್ತಿಕೊಳ್ಳೋದು ತುಂಬ ತಪ್ಪಂತ ಅನಿಸುತ್ತೆ. ಆದರೆ ಒಂದು ಕಾಮನ್ ಮ್ಯಾನ್ ಆಗಿ ಕುತ್ಕೊಂಡು ನೋಡ್ತಿದ್ರೆ ಒಂಥರ ಸಸ್ಪೆನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಇಟ್ಸ್ ವೆರಿ ಗುಡ್, ನೈಸ್ ಮೂವಿ ಇದು. ಮತ್ತು ಎಲ್ಲರೂ ಚಂದನ್ ಸರ್ದು, ನವರಸನ್ ಸರ್ದು, ಅಪೂರ್ವ ಅವರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮತ್ತು ಅವ್ರದ್ದು ಚಂದನ್ ಅವ್ರದ್ದು ಫಸ್ಟ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೂ ಬಂದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಯಾಕಂದರೆ ಬೆಳಗ್ಗೆ ಬಂದು ನಾವು ಮೀಡಿಯಾಕ್ಕೆ ಶೋ ಹಾಕಿದ್ವಿ. ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ಥರ ಮಾಡ್ಕೊಂಡು ಪ್ರೀಮಿಯರ್ ಶೋ ಮಾಡಿದ್ವಿ. ಬೆಳಿಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇವಾಗಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಬಟ್ ಏನಂದರೆ ನಮ್ಮ ಶ್ರಮ, ನಮ್ಮ ಸಿನಿಮಾ ನಮಗೆ ಚೆನ್ನಾಗಿ ಅನಿಸ್ತಾನೆ ಇರುತ್ತೆ ಯಾವಾಗಲೂ. ಬಟ್ ನೀವು ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ ನಾನು ಪ್ರತಿ ಸಾರಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಚಂದನ್ ಅವರು ಅಂತ ಹೀರೋಗಳು ಇನ್ನು ತುಂಬ ಜನ ಉಟ್ಕೊತಾರೆ. ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾಗೆ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟೊಂದು ಹೆಜ್ಜೆಗಳಾಗ್ತಾ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ. ಆ ಗುರುತುಗಳು ಇರುತ್ತೆ. ಹಾಗೂ ಕಿರಣ್ದು ಅಷ್ಟೇ, ಮೊದಲನೇ ಸಿನಿಮಾ, ಅವ್ರಿಗೂ ಅಷ್ಟೇನೆ ನಿಮ್ಮ ಎಲ್ಲ ಸಪೋರ್ಟು ಬೇಕು. ಬಂದು ನೀವು ಸಿನಿಮಾ ನೋಡಿ, ನಿಮ್ಗೊಂದು ತಮಿಳು, ಮಲಯಾಳಮು ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ, ಈ ಥರ ಇದೆ, ಈ ಜನರ್ ಇದೆ ಅಂತ. ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ 2 ಗಂಟೆ 4 ನಿಮಿಷ ಸಿನಿಮಾ ಇದೆ. 2 ಗಂಟೆ 4 ನಿಮಿಷ ನಿಮಗೆ ಎಲ್ಲೂ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮನ್ನು ತಗೊಂಡೋಗುತ್ತೆ ಸಿನಿಮಾ. ಅದಕ್ಕೆ ನಾವು ಗ್ಯಾರಂಟಿ ಹೇಳ್ತೀನಿ. ಯಾಕಂದರೆ ನಮ್ಮ ಫಸ್ಟ್ ಹೀರೋ ಚಂದನ್ ಅವ್ರ ಫಸ್ಟ್ ಸಿನಿಮಾ ಥರ ಅನ್ಸೋದೇ ಇಲ್ಲ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು, ಇವತ್ತು ಬಂದಿರೋ ಎಲ್ಲ ಗಣ್ಯರು ಹೇಳಿದ್ದಾರೆ. ಇದನ್ನ ಜನ ಹೇಳ್ಬೇಕೀಗ. ಯಾಕಂದ್ರೆ ನಮಗೆ ಫೈನಲಿ ನಾವು ಜಜ್ಮೆಂಟ್ ತಗೊಳ್ಳೋದು ಏನೆಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊತಾ ಇದ್ದೀವಿ. ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಒಪ್ಪಿಗೆ ಮಾಡ್ಕೋಬೇಕು. ಬಟ್ ಎಲ್ಲ ಅದಕ್ಕೆ ನೋಡಿ ಒಪ್ಪಿಗೆ ಮಾಡಬೇಕು, ಒಪ್ಪಿಗೆ ಕೊಡ್ಬೇಕು ಅಂದ್ರೆ ನೀವು ಬಂದು ಸಿನಿಮಾ ನೋಡಿ, ಆಮೇಲೆ ಇದು ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನೀನು ಹೇಳಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಅವರು ಎಲ್ಲರೂ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯಿತು. ಸೊ ಅದರಲ್ಲೂ ಅಷ್ಟೇ ಬಂದಂಥ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮೇನ್ ನಾವು 9ನೇ ತಾರೀಕು ಕಾಯ್ತೀವಿ. ಮೇ 9ಕ್ಕೆ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ. ತುಂಬ ಚೆನ್ನಾಗಿದೆ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಒಂದೇ ನಿಮಿಷ, ಸಂಜಯ್ ಗೌಡ್ರು ಹೇಳಿದ್ದಾರೆ. ಸಂಜಯ್ ಗೌಡ್ರು ನಮ್ಮ ಟೀಮ್ ಎಲ್ಲ ಬನ್ನಿ ದಯವಿಟ್ಟು ಎಲ್ಲ. ಜಗದೀಶ್ ಅವರು, ಮೋಹನ್ ಸರ್, ಎಲ್ಲ ನಮ್ಮ ಕೃಷ್ಣ ಸಾರ್ಥಕ್ ಅವರು ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ದಯವಿಟ್ಟು ಬನ್ನಿ. ಏನ್ ಬೆಳಗ್ಗೆ ಒಂದು ಶೋ ಹಾಕಿದ್ವಿ, ಇವಾಗ ಒಂದು ಪ್ರೀಮಿಯರ್ ಶೋ ಹಾಕಿದ್ವಿ. ಸೊ ನಮಗೆ ಏನಾಗಿತ್ತು ಅಂದ್ರೆ ಒಂದು ಪರೀಕ್ಷೆ ಬರೆದ್ಬಿಟ್ಟು ರಿಸಲ್ಟಿಗೆ ವೆಯ್ಟ್ ಮಾಡೋ ತರ ಇತ್ತು. ನಿಜವಾಗ್ಲೂ ಹೆಂಗೆ ಅಂದ್ರೆ ಹೊಟ್ಟೆಯಲ್ಲಿ ಚಿಟ್ಟೆನ ಬಿಟ್ಟಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಫೀಲ್ ಇತ್ತು ಸಿನಿಮಾ ನೋಡೋವರೆಗೂ. ನನಗೂ ಸಿನಿಮಾ ನೋಡಿರ್ಲಿಲ್ಲ. ಇವತ್ತು ನೋಡಿದಾಗ ಅನಿಸಿದ್ದು ನನಗೆ, ನಾನೇನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ, ಬಟ್ ಸಿನಿಮಾ ಅದೇ ನಾನು ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕೆಂದ್ರೆ ಚಂದನ್ ಅವರು ಫಸ್ಟ್ ಮೂವಿ, ನನಗಂತೂ ಎಲ್ಲೂ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಆಸ್ ಎ ಕೋ ಆರ್ಟಿಸ್ಟ್ ಆಗಿನೂ ಕೂಡ. ಸೊ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೇಮ್ ಆಸ್ ಯೂಶುವಲ್ ನವರಸನ್ ಸರ್ದು ಅಷ್ಟೇ. ಸೊ ನಿಮ್ಗೆಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ. ಸೊ ನಮಗೆ ಅದೇ ಖುಷಿ.
ಮೈಯೆಲ್ಲ ಜುಮ್ ಅನ್ನುತ್ತೆ. ಯಾಕಂದ್ರೆ ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನ್ ಅನ್ಕೊಂಡಿದ್ವಿ, ಎಲ್ಲರೂ ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ. ಈ ತರ ಸಿನಿಮಾಗಳು ಗೆಲ್ಬೇಕು. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೇನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು. ಈ ಸಿನಿಮಾದಿಂದ ಒಂದು ಜನಗಳಿಂದ ನಮಗೊಂದು ಸಪೋರ್ಟ್ ಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಅದೇನು ಅಂತ ಹೇಳ್ಬಾರ್ದು ಅಂತ ನವರಸನ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ನೀವೇ ಬಂದು ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಮೇ 9th ರಿಲೀಸ್ ಆಗ್ತಿದೆ ಸೂತ್ರಧಾರಿ ಇಲ್ಲೇ ಇದ್ದಾರೆ. ಚಂದನ್ ಅವರು, ನವರಸನ್ ಅವರು, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಪೂರ್ವ ಆಲ್ ದಿ ಬೆಸ್ಟ್ ಆ್ಯಂಡ್ ಡೈರೆಕ್ಟ್ರು ಆಲ್ ದಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇ 9th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದರೆ ಬೆಳಗಿಂದ ನೀವು ಸೂತ್ರಧಾರಿಗೋಸ್ಕರ, ನೀವು ಸೂತ್ರಧಾರಿಗಳು ಆ್ಯಕ್ಚುಲಿ. ಸೊ ಪ್ರತಿಯೊಂದು ಸಿನಿಮಾಗೂ ನೀವು ಸೂತ್ರಧಾರಿಗಳಾಗಿರೋದ್ರಿಂದನೇ ಎಲ್ಲ ಸಿನಿಮಾ, ಕನ್ನಡ ಸಿನಿಮಾನ, ಯಾಕೆಂದರೆ ಕನ್ನಡ ಸಿನಿಮಾನ ಬೆಳೆಸಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ಇವತ್ತೇನು ಹಲವಾರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡಿ ಸಕ್ಸಸ್ ಮೀಟ್ವರೆಗೂ ನೀವು ಕರ್ಕೊಂಬಂದಿದ್ದೀರ. ಸೂತ್ರಧಾರಿಲಿ ನಾನೊಬ್ಬ ಆ್ಯಕ್ಟ್ರು ಇಲ್ಲ ನಮ್ಮ ಒಂದು ಟೀಮ್ ಅಂತ ನಾವು ಹೇಳಕ್ಕೆ ಹೋಗಲ್ಲ. ಯಾವುದೇ ಪ್ರೇಕ್ಷಕನಿಗೂ ಒಂದು ಕೂತ್ಕೊಂಡಾಗ ಇವತ್ತುವರೆಗೂ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ನೋಡಿದ್ದೀರ ನೀವು. ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕಲ್ಲಿ ಏನೇನು ಪ್ರೂವ್ ಮಾಡ್ಕೊಂಡಿದ್ದಾರೋ ಆ್ಯಕ್ಟಿಂಗಲ್ಲೂ ಅದೇ ರೀತಿ ಅವರಾಗಿರ್ಬೋದು, ಅಪೂರ್ವ ಆಗಿರ್ಬೋದು, ನವರಸನ್ ಅವರಾಗಿರ್ಬೋದು, ನಮ್ಮ ಡೈರೆಕ್ಟ್ರು ಕಿರಣ್ ಅವರಾಗಿರ್ಬೋದು, ಎಲ್ಲರೂ ಒಂದು ಟೀಮ್, ಒಂದು ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ತಿಳ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರು, ಒಂದು ಕನ್ಸು ಕಟ್ಟಿ. ಯಾಕೆಂದರೆ ನನ್ನ ಬ್ರದರ್ ಫ್ರಮ್ ಅನದರ್ ಮದರ್ ಒಂದು ಆ್ಯಕ್ಟ್ರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಒಂದು ಕನ್ಸು ಕಟ್ಟಿ ಒಂದು ಸೂತ್ರಧಾರಿ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ. ಮೇ 9ನೇ ತಾರೀಕು ದಯವಿಟ್ಟು ಎಲ್ಲ ಪ್ರೀತಿಯ ಕನ್ನಡಿಗರು, ಚಂದನ್ ಶೆಟ್ಟಿ ಅವರು ಎಷ್ಟು ಕಿಕ್ ಕೊಟ್ಟಿದ್ರು ಸಾಂಗಲ್ಲಿ, ಸಿನಿಮಾಲು ಕೂಡ ಅದೇ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಕ್ ಕೊಟ್ಟಿದ್ದಾರೆ. ಸೂತ್ರಧಾರಿ ಯಾರು ಅನ್ನೋದನ್ನು ಪ್ರತಿಯೊಬ್ಬ ಜೀವನದಲ್ಲೂ ಅವ್ರ ಸ್ವಂತ ಜೀವನದಲ್ಲಿ ಇರ್ತದೆ. ಆ ಪ್ರತಿ ಸೂತ್ರಧಾರಿ ನೀವೂ ಆಗಿರಿ, ನಾವೂ ಆಗಿರ್ತೀವಿ. ಖಂಡಿತ ಆ ಪದಕ್ಕೆ ಒಂದು ಅರ್ಥ ಇದೆ. ಆ ಸಿನಿಮಾಗೆ ಏನು ಅರ್ಥ ಇದೆ ಅಂತ ಮೇ 9ಕ್ಕೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತಾನೇ ಸೂತ್ರಧಾರಿ ನೋಡಿದ್ವಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕಿರಣ್ ಅವರ ವರ್ಕು ತುಂಬ ಚೆನ್ನಾಗಾಗಿದೆ ಸರ್, ತುಂಬ ನೈಸ್. ನಮ್ಮ ನವರಸನ್ ಸರ್ ಅಷ್ಟೇ, ಅವ್ರ ಸಿನಿಮಾಗಾಗಿ ತುಂಬ ಓಡಾಡ್ತಾರೆ. ಇಲ್ಲಿ ಬಂದಿರೋ ಸಿನಿಮಾ ಎಲ್ಲ ಹಿಟ್ ಆಗಿದೆ. ಇಲ್ಲ ಬಂದಿರೋದು ಈ ಸಿನಿಮಾನು ಹಿಟ್ ಆಗಬೇಕಂತ ಆಸೆ. ಡ್ಯಾನ್ಸ್ ಸಾಂಗ್ ಮಾಡಬೇಕು ಅಂದ್ರೆ ಒಂದಷ್ಟು ಹಿಟ್ ಇತ್ತು. ಹಾಡು ಕೇಳಿದ ತಕ್ಷಣ ಹಿಟ್ ಆಗುತ್ತೆ ಅಂತ ಒಂದು ಇದಿತ್ತಲ್ಲ, ಅದೇ ರೀತಿ ಸಿನಿಮಾನು ಅಷ್ಟೇ. ಇಲ್ಲೊಂದು 10 ದಾರಿ ಕಾಣಿಸಿದ್ರು ಕೊನೆವರೆಗೂ ಸೂತ್ರಧಾರಿ ಯಾರು ಅಂತ ಮಾತ್ರ ಗೊತ್ತಾಗ್ದಿರಂಗೆ ಕಾಪಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಚಂದನ್ ಬ್ರೋ ಅವರು, ನಾವು ಅವರು ಭಾಷ ಸಾಂಗ್ ಬರಬೇಕಂದ್ರೂ ಒಳ್ಳೆ ಫ್ರೆಂಡ್ಸು. ಸಾಂಗಲ್ಲಿ ತುಂಬ ಫೇಮಸ್ಸು. ಅದೇ ರೀತಿ ಆ್ಯಕ್ಟಿಂಗಲ್ಲೂ ಅಷ್ಟೇ, ಎಲ್ಲೂ ಫಸ್ಟ್ ಸಿನಿಮಾ ಅಂತಾನೆ ಅನಿಸಿಲ್ಲ. ತುಂಬಾ ಖುಷಿ ಇದೆ. ಅಪೂರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು RR ವೆರಿ ನೈಸ್. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ. ತುಂಬಾ ಖುಷಿ ಇದೆ. ಮೇ 9ಕ್ಕೆ ಎಲ್ಲರೂ ಪ್ಯಾಕೇಜ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.